ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಮ್ಮ ಊರಿಗೆ ಹೋಗ್ತಾ ಇದ್ವಿ. ನಮ್ಮೂರಲ್ಲಿ ಶ್ರಾವಣದಲ್ಲಿ ಸಿದ್ಧರೋಡ್ ಪೂಜೆ ಅಂತ ಮಾಡ್ತಾರೆ. ಇದು ಸಿದ್ಧರೋಡದು 56 ಅಧ್ಯಾಯ ಇರುತ್ತೆ. ಅದನ್ನು 55 ಅಧ್ಯಾಯ ಓದಿ ಇನ್ನೊಂದು ಅಧ್ಯಾಯ ದಿವಸ ಪ್ರಸಾದ ಎಲ್ಲ ಇಟ್ಕೊಂಡಿರ್ತಾರೆ. ನಾವು ಎಲ್ಲರೂ ಹೊರಟಿದ್ವಿ. ಈ ಕಾರು ಫ್ರೆಂಡ್ಸ್ ಶಾನಂದು ಹೊಸ ಗಾಡಿ ತೊಗೊಂಡಿದ್ದ. ಫಸ್ಟ್ ಕುರುಬರು ಬೋಣಿಗೆ ಆಗಬೇಕು ಅಂದು ಕರ್ಕೊಂಡು ಹೊಂಟಿದ್ದ. ಹೋಗಿ ಒಂದಿನ ಉಳ್ಕೊಂಡು ಸೇರಿ ಬೆಳಗ್ಗೆ ಬಂದ್ವಿ. ಇದೇ ಸ್ವಲ್ಪ ಫ್ರೆಂಡ್ ನಾನಂತರೂ ವೀಡಿಯೋ ಮಾಡಿರೋದು. ಯಾಕಂದರೆ ನನಗೆ ಕಾರು ಬಸ್ಸು ಅಂದರೆ ಆಗೋದೇ ಇಲ್ಲ. ಇದಿಷ್ಟು ವೀಡಿಯೋ ಮಾಡಿ ಮಲ್ಕೊಂಡ್ಬಿಟ್ಟೆ. ನಾನು ಉಳಿದೆಲ್ಲ ನಮ್ಮ ತಮ್ಮಗೆ ಹೇಳಿದ್ದು ಮಾಡೋದಕ್ಕೆ. ಅವನೇ ಮಾಡ್ತಾಯಿದ್ದ ವೀಡಿಯೋ ಎಲ್ಲ. ಏನೋ ಒಂಥರ ಬೈಕ್ನಲ್ಲಿ ಹೋಗೋದೇ ಚೆಂದ ಅನ್ನಿಸ್ತು. ಇದರಲ್ಲಿ ಏನು ಮಾತಾಡ್ಲಂಗೆ ಏನೋ ಇಲ್ಲಂಗೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟು. ಇವೆಲ್ಲ ವಿಡಿಯೋನ ನಮ್ಮ ತಮ್ಮನೇ ತೆಗೆದಿದ್ದ ಫ್ರೆಂಡ್ಸ್. ಇದು ಹಿರೇಕೆರೂರು. ಇಲ್ಲಿಂದ ಫ್ರೆಂಡ್ಸ್ ಮತ್ತೆ ನಮ್ಮೂರು 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೆಲ್ಲ ಸುತ್ತಮುತ್ತ ಫುಲ್ಲು ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ಬೆಟ್ಟ ಗುಡ್ಡ ಎಲ್ಲ ಇಂತಿಂಥ ದೊಡ್ಡ ದೊಡ್ಡ ಗುಡ್ಡ ಇರೋದಕ್ಕೆ ನಮ್ಮ ಊರ ಹೆಸರು ಗುಡ್ಡ ತಿಮ್ಮಿನಕಟ್ಟೆ ಅಂತ ಬಂದಿರ್ಬೋದು. ನಾನಂತೂ ಮಲ್ಕೊಂಬಿಟ್ಟಿದ್ದೆ. ನನ್ನ ಮಗನೂ ಮಲ್ಕೊಂಡಿದ್ದ. ನಾನು ಊರು ಬಂದಾಗ ನಾನು ನೆನೆಸಿದ್ರು. ಒಂಥರ 1-2 ಟೈಮ್ ಅಂತೂ ನಿಲ್ಲಿಸಿ ವಾಮೆಂಟ್ ಮಾಡ್ಕೊಂಡಿದ್ದೆ. ಫುಲ್ ಸುಸ್ತಾಗಿಬಿಟ್ಟಿತ್ತು. ಇದು ನಮ್ಮೂರ ಕೆರೆ ಫ್ರೆಂಡ್ಸ್. ಇದು ನೀರು ಬತ್ತಿರೋದು ನಂತರ ನನಗಂತೂ ಗೊತ್ತೇ ಇಲ್ಲ. ಹಂಗೆ ಯಾವಾಗಲೂ ತುಂಬ ಇರುತ್ತೆ. ನೆಕ್ಸ್ಟು ನಮ್ಮೂರ ಎಂಟ್ರೆನ್ಸು. ಎರಡಲ್ಲಿ ಪಿಂಕ್ ಪೇಂಟ್ ಇರೋ ಮನೆ ಕಾಣ್ತಿದ್ವಲ್ಲ, ಅವೆರಡು ನಮ್ಮ ಕಾಕರ ಮನೆಗಳು, ನಮ್ಮ ಅಪ್ಪಾಜಿ ತಮ್ಮರ ಮನೆಗಳು. ಇವೆರಡು ಫ್ರೆಂಡ್ಸು ಬಂದ್ವಿ. ನಮ್ಮ ಮನೆಯಲ್ಲಿ ಎಂಟ್ರೆನ್ಸೇ ಇದೆ. ಹಿಂಗೆ ಹೋಗ್ತಾನೆ ಎರಡು ಸೈಡು ಮೆಟ್ಲಿದ್ದಾವೆ. ಅದೇ ಯೆಲ್ಲೋ ಕಲರ್ ಪೇಂಟ್ ಕಾಣ್ತಾ ಇದೆಯಲ್ಲ, ಅದೇ ಫ್ರೆಂಡ್ಸ್ ನಮ್ಮ ಮನೆ. ಹೋದ್ವಿ. ಹೋದ ತಕ್ಷಣ ನಮ್ಮ ತಂಗಿಯರು ರೆಡಿಯಾಗಿ ನಿಂತಿದ್ರು ಬರ್ತೇವೆ ಎಂದು. ಬಂದ ತಕ್ಷಣ ನನ್ನ ಮಕ್ಕಳೆಲ್ಲ ಹೆಚ್ಕೊಂಡು ನಮ್ಮ ಅಮ್ಮನೂ ಹೋಗ್ಲಿ ಎಲ್ಲ ಮಾಡಿ ಕರ್ಕೊಂಡು ಒಳಕ್ಕೆ. ಇಲ್ಲಿ ಒಳಗೆ ಬಂದೆ ಫ್ರೆಂಡ್ಸ್. ಎಲ್ಲರೂ ಅಡುಗೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೇಲಿ ಯಾವಾಗಲೂ ಹೀಗೆ ಫ್ರೆಂಡ್ಸ್. ನಮ್ಮ ಏರಿಯಾ ಅಂತಾರಲ್ಲ, ನಮ್ಮ ಕೇರಿ ಅಂತಾರಲ್ಲ, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಇದೇ ರೀತಿ ಕುಡ್ಕೊಂಡು ಅವ್ರ ಮನೆ ಏನಾದ್ರು ಕೆಲಸ ಇದ್ದರೆ ಎಲ್ಲರೂ ಹೋಗಿ ಮಾಡೋದು. ನಮ್ಮ ಮನೇಲಿ ಇದ್ದರೆ ಎಲ್ಲರೂ ಬಂದು ಮಾಡೋದು. ಎಲ್ಲರೂ ಈ ರೀತಿ ಒಗ್ಗಟ್ಟಾಗೆ ಮಾಡ್ತಾರೆ ಫ್ರೆಂಡ್ಸ್. ಈ ಕಡೆ ಏನೋ ಒಂಥರ ಚೆಂದ. ಇಲ್ಲಿ ನಮ್ಮ ಚಿಕ್ಕಮ್ಮ, ಇವರು ನಮ್ಮ ಕಾಕನ ಹೆಂಡತಿ, ಅವರು ಪೂಜೆ ಮಾಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಒಳಗೆ ಬಂದರೆ ನಮ್ಮ ಚಿಕ್ಕಮ್ಮರು ಹಾಗೆ ನಮ್ಮ ದೊಡ್ಡಮ್ಮರು ಎಲ್ಲರೂ ಒಂದೊಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಹೀಗೆ ಚಕ್ಕ ಯಾವುದೇ ಇರಲಿ ಪ್ರತಿಯೊಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ. ಸಂಜೆ 6 ಗಂಟೆಗೆ ಎಲ್ಲ ಕೆಲಸನೂ ಆಗಿರಬೇಕು, ಪೂಜೆಗೆ ರೆಡಿ ಆಗಿರಬೇಕು. ಹಾಗಾಗಿ ಬೆಳಗ್ಗೆಯಿಂದ ಇಲ್ಲಿ ಕರೆಂಟಿನ ಒಂದು ಸ್ವಲ್ಪ ಪ್ರಾಬ್ಲಮ್ಮು. 10 ಗಂಟೆಗೆ ಹೋದರೆ ಸಂಜೆ 6 ಗಂಟೆಗೆ ಬರ್ತೇವೆ. ಅಷ್ಟರೊಳಗೆ ಸಾಂಬಾರು ಅದು ಎಲ್ಲ ಮಾಡ್ಕೊಂಡಿದ್ರಂತೆ. ಇವಾಗ ಉಳಿದಿರೋದು ಪಲ್ಯ ಅನ್ನ ಎಲ್ಲ ಮಾಡ್ಕೊತಾ ಇದ್ದರು. ಹೋಳಿಗೆ ಈ ರೀತಿ. ಇಲ್ಲಿ ನನ್ನ ಮಗ ಅಲ್ಲ, ಅವ್ರ ಅಜ್ಜನ ಏರ್ ಕೂತ್ಕೊಂಡಿದ್ದ. ನಮ್ಮ 2 ಕುರಿ ಫ್ರೆಂಡ್ಸ್ ಇವು. ಹಾಗೆ ಎಲ್ಲರೂ ಹೀಗೆ ಒಂದೊಂದು ಕೆಲಸ ಮಾಡ್ಕೊತ 4 ಗಂಟೆಗೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಡ್ತಾರೆ. ಒಂದೊಂದೇ ಪಲ್ಯ ಮತ್ತು ಈ ರೀತಿ. ಇವಳು ನಮ್ಮ ತಂಗಿ, ಚಿಕ್ಕ ಕಾಕನ ಮಗಳು. ಇಲ್ಲಿ ಒಬ್ಬರು ಹೋಳಿಗೆ ಮಾಡಿಕೊಟ್ಟಂಗೆ ಕರಿತಾಯಿದ್ರು. ಒಬ್ಬರು ನಮ್ಮ ಅತ್ತಿಗೆಮ್ಮ ಮೊಳಗಾಯಿಗೆಲ್ಲ ಹಚ್ತಾಯಿತ್ತು. ನಮ್ಮ ದೊಡ್ಡಮ್ಮ ಇದು ಈ ಕಡೆ ಹುಳಿ ಬುತ್ತಿ ಅಂತ ಮಾಡ್ತಾರೆ, ಅದಕ್ಕೆಲ್ಲ ರೆಡಿ ಮಾಡ್ತಾಯಿತ್ತು. ಹಾಗೆ ಹೋಳ್ಗೆನೂ ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ಹಾಗೆ ಇದು ಮುಗಿಯೋಕ್ಕೆ ಇನ್ನೊಂದು ಹಂಗೆ ನೆಕ್ಸ್ಟ್ ಒಂದು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗೆ ಕಂಕಣನೂ ಮಾಡಿ ಮುಗಿಸಿದ್ರು. ಕಂಕಣ ಎಲ್ಲ ಕಟ್ಟಿ ಆದಮೇಲೆ ನೆಕ್ಸ್ಟು ನಾವು ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ ಅಂದು ಅಂದ್ಕೊಂಡಿದ್ವಿ. ಹಾಗೆ ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಅಲ್ವ ನಮ್ಮೂರಾಗೆ. ನಮ್ಮ ಚಿಕ್ಕಮ್ಮ ಈಗ ಪಲ್ಯಕ್ಕೆ ಮಸಾಲೆ ರುಬ್ಬೋದುಂಡು ಇರುತ್ತಲ್ವ, ಅದರಲ್ಲಿ ತಿರ್ಸ್ಕೊಂಡು ಬರ್ತಾಯಿತ್ತು. ಹಾಗೆ ನೆಕ್ಸ್ಟು ಎಲ್ರಿಗೂ ತಿನ್ನೋದಕ್ಕೆ ಇಲ್ಲಿ ನಮ್ಮ ಅತ್ತಿಗೆಮ್ಮರು ಮಂಡಕ್ಕಿ ರೆಡಿ ಮಾಡ್ತಾಯಿದ್ರು. ಎಲ್ಲರೂ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಮಂಡಕ್ಕಿ ತಿಂದು ಟೀ ಕುಡಿತೀವಿ. ಅದು ಒಂಥರ ಚೆಂದ ಇರುತ್ತೆ. ನಮ್ಮ ತಂಗಿ ಹಾಗೆ ನಮ್ಮ ಆಂಟಿ ಇವರು ನಮ್ಮ ಚಿಕ್ಕ ಅಕ್ಕನ ಹೆಂಡ್ತಿಯವರು ಎಲ್ರಿಗೂ ಮಂಡಕ್ಕಿದು ಹಾಕ್ಕೊಡ್ತಾಯಿದ್ರು. ಹಾಗೆ ಕಂಕಣ ಎಲ್ಲ ಮಾಡಿ ಮುಗಿಸಿ
ಎಲ್ಲರೂ ಮಂಡಕ್ಕಿನ ತಿಂದು ಟೀ ಕುಡಿದು ಮನೆಗೆ ಹೋಗ್ತಾರೆ. ಸಂಜೆ ಪೂಜೆಗೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಬೇಕು. ಎಲ್ಲ ರೆಡಿ ಮಾಡಿಕೊಂಡು 6:30 ಎಲ್ಲನೂ ಕೆಲಸ ಆಗಿರಬೇಕಲ್ವ, ಹಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದು ಮಾಡ್ತಾಯಿದ್ವಿ. ಈಗ ನೆಕ್ಸ್ಟ್ ಇವರು ಒಂದೊಂದೇ ಕೆಲಸ ಆಗ್ತಾ ಇರ್ತೈತಿ. ಈಗ ನೆಕ್ಸ್ಟ್ ಪಲ್ಯಕ್ಕೆಲ್ಲ ಇಟ್ಟರು. ಪಲ್ಯ ಎಲ್ಲ ಆದಮೇಲೆ ಅನ್ನಕ್ಕೂ ಆಗಿ ಇಡ್ತಾರೆ. ಇಲ್ಲಿ ನನ್ನ ಮಕ್ಕಳೆಲ್ಲ ಮಂಡಕ್ಕಿ ಎಲ್ಲ ತಿನ್ಕೊತ ಕೂತ್ಕೊಂಡಿದ್ರು. ನಮ್ಮ ತಂಗಿಯರ್ದು ಇವ್ರದ್ದು ಆಟ ಆಡ್ಸೋದು ಕೆಲಸ. ನನ್ನ ಮಾವ ಅವ್ರ ಜೊತೆ ಇಲ್ಲಿ ಕೋಸಂಬರಿ ಮಾಡೋದಕ್ಕೆ ಎಲ್ಲ ಸ್ವಲ್ಪ ತುರ್ಕೊತಾ ಇದ್ರು. ಹಾಗೆ ನೆಕ್ಸ್ಟ್ ಇಲ್ಲಿ ಒಳಗೆ ರೈಸ್ ಅದೆಲ್ಲ ಮಾಡ್ಕೊತಾ ಇದ್ರು. ಸಂಜೆ ಆಗ್ತಾ ಬಂತು, 4 ಗಂಟೆ ಆಗ್ತಾ ಬಂತು. ನಾವು ಬಂದಾಗ 12:30 ಆಗಿತ್ತು. ಅಷ್ಟಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಅವರು ಮನೆಗೆಲ್ಲ ಹೋದರು. 6:30 ಎಲ್ಲ ಕೆಲಸನೂ ಆಗಬೇಕಲ್ವ ಅಂದು ಡೆಕೋರೇಷನ್ ಮಾಡೋಣ ಅಂದು ರೆಡಿ ಮಾಡ್ಕೊತಾ ಇದ್ವಿ. ಬಾಳೆ ಎಲೆ ತಂದಿದ್ರು ನಮ್ಮ ತಮ್ಮರು, ಅದರಲ್ಲೇ ರೆಡಿ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲ ಡೆಕೋರೇಷನ್ ಮುಗಿಸ್ಕೊಂಡು ಸಿದ್ದಪ್ಪಜ್ಜ ರೆಡಿಯಾಗಿ ಕೂತ್ಕೊಂಡ್ರು. ಅವರೆಲ್ಲ ರೆಡಿ ಮಾಡಿಸಿ ನೆಕ್ಸ್ಟ್ ನಾವೀಗ 56 ಅಧ್ಯಾಯದಲ್ಲಿ ಇನ್ನು 55 ಅಧ್ಯಾಯ ಓದಿರ್ತೇವಲ್ಲ, ಅದು ಇನ್ನೊಂದು ಅಧ್ಯಾಯ ಉಳಿದಿರುತ್ತೆ. ಅದನ್ನು ಇವಾಗ ಓದ್ತೀವಿ. ಮುಗಿಸೋ ದಿನ ಎಲ್ಲ ಈ ಥರ ಓದ್ಕೊಂಡು ಪ್ರಸಾದ ಎಲ್ಲ ಇಟ್ಕೊಂಡಿರ್ತೀವಿ. ಇವಾಗ ಎಲ್ಲರೂ ಹಿರಿಯರೆಲ್ಲ ಬಂದಮೇಲೆ ಆ ಬುಕ್ಸ್ ಎಲ್ಲ ಕುತ್ಕೊಂಡು ಓದಿ ಅದು ಮುಗಿಸಿದ ಮೇಲೆ ಎಲ್ಲರೂ ಪ್ರಸಾದ ಎಲ್ಲ ತಗೊತಾರೆ. ಸಿದ್ಧಾರೂಢ ಅಜ್ಜನ ಭಾಳ ನಂಬಿದ್ದೇವೆ ಫ್ರೆಂಡ್ಸ್ ನಾವು. ನಂಬಿದವ್ರಿಗೆ ನಿಜವಾಗ್ಲೂ ಇದ್ದಾರೆ ಅವರು. ಇದು ಅವ್ರದ್ದು 56 ಅಧ್ಯಾಯದ ಏನು ಓದ್ತವಲ್ಲ ಫ್ರೆಂಡ್ಸ್, ಅದರಲ್ಲಿ ಅವ್ರ ಮಹಿಮೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಓದಿ ಆಮೇಲೆ ನಮ್ಮ ಮನಸ್ಸಿನ ಕೆಟ್ಟ ಭಾವನೆ ಯಾವುದಿದ್ರೂ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ಅವೆಲ್ಲ ಓದ್ಕೊತ ಕೆಟ್ಟವ್ರಿಗೂ ಸಹಿತ ಅವರು ಒಳ್ಳೇದಾಗಲಿ ಅಂತಲೇ ಬಯಸಿದ್ದಾರೆ. ನಮ್ಮಲ್ಲಿ ಯಾರು ದ್ವೇಷ ಮಾಡ್ತಾರೆ, ನಮ್ಗೆ ಯಾರು ಹೊಡಿತಾರೆ ಬಡಿತಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವ್ರ ದಾರಿ ಎಲ್ಲ ಓದಿ ನಮಗೂ ಅದೇ ಮನೋಭಾವನೆ ಬರುತ್ತೆ ಅನ್ನೋದು ನಮ್ಮ ನಂಬಿಕೆ. ಯಾರಿಗೂ ಒಂದು ಕೆಟ್ಟದ್ದು ಅಂತ ಯಾವಾಗೂ ಭಾವಿಸ್ಬಾರ್ದಂತೆ ಫ್ರೆಂಡ್ಸ್ ನಾವು. ಸಿದ್ಧಾರೂಢ ಅಜ್ಜನ ಎಲ್ಲ ಅಧ್ಯಾಯ ಓದಿದ್ರು ಎಲ್ಲ ನಾವು ತಿಳ್ಕೊಬೋದು, ದುಷ್ಟರನ್ನೇ ಹೇಗೆಲ್ಲ ದಾರಿ ತಗೊಂಡ್ರು ಅಂತ. ಇಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಮೊಮ್ಮಕ್ಳು ಹೆಚ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ರು. ಫ್ರೆಂಡ್ಸ್ ಅಡುಗೆ ಎಲ್ಲ ಏನು ಮಾಡಿರ್ತಾರಲ್ವ ಅದಕ್ಕೆಲ್ಲ ಫಸ್ಟು ವಿಭೂತಿ ಎಲ್ಲ ಹಚ್ಚಿ ಊದುಬತ್ತಿ ಎಲ್ಲ ಬೆಳಗಿ ನೈವೇದ್ಯ ಎಲ್ಲ ಮಾಡಿ ದೇವರಿಗೆಲ್ಲ ಇಟ್ಟು ಆಮೇಲೆ ನೆಕ್ಸ್ಟ್ ಅಧ್ಯಾಯ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಧ್ಯಾಯ ಓದಿ ಮಂಗಳಾರತಿ ಎಲ್ಲ ಮಾಡಿ ಮುಗಿಸ್ತೀವಿ. ಅಧ್ಯಾಯ ಎಲ್ಲ ಓದುವಾಗ ಫ್ರೆಂಡ್ಸ್ ನಿಶಬ್ದವಾಗಿ ಕೂತ್ಕೊಂಡಿರಬೇಕು. ಸದ್ಗುರುರಾಯನು ಭಕ್ತರ ಮೇಲೆ ಅತ್ಯಂತ ದಯಾವಂತನಾಗಿರುವನು. ಆತನ ಪಾದವನ್ನು ಹಿಡಿಯುವುದರಿಂದ ಸರ್ವ ವಿಘ್ನಗಳು ಪರಿಹಾರವಾಗುವವು. ಆತನೇ ಪ್ರೇಮವನ್ನು ಅಂತರ್ಯದೊಳಗೆ ತುಂಬಿ ಕೈಯಲ್ಲಿ ಲೇಖನಿಯನ್ನು ಕೊಟ್ಟು ಪ್ರೇಮ ಕನೆಯನ್ನು ತೆರೆದು ಗ್ರಂಥ ಬರೆಸಲಿಕ್ಕೆ ಆರಂಭಿಸಲಿರುತ್ತದೆ. 15ನೇ ಅಧ್ಯಾಯದಲ್ಲಿ ರೂಪಕೃಷ್ಣ ಭಾಗ್ಯವತಿ ಬಾಯಿ ಇವರ ಪುತ್ರನಿಗೆ ಗ್ರಂಥಿ ರೋಗವು ಆದ ಸಮಯದಲ್ಲಿ ಆ ಸ್ಥಾನಕ್ಕೆ ಸದ್ಗುರುನಾಥನು ಬಂದು ಫ್ರೆಂಡ್ಸ್ ಅಧ್ಯಾಯ ಎಲ್ಲ ತುಂಬ ದೊಡ್ಡದಾಗಿದೆ. ಎಲ್ಲ ಹಾಕಿದರೆ ವಿಡಿಯೋ ಎಲ್ಲ ಫುಲ್ಲು ಲೆಂತಿ ಆಗಿಬಿಡುತ್ತೆ, ಹಾಗೆ ಸ್ವಲ್ಪ ಹಾಕಿದೆ. ಈಗ ಕಂಕಣ ಕಟ್ಸ್ಕೊತಾ ಇದ್ದಾರಲ್ಲ ಅವರು ನಮ್ಮ ಕಾಕ ಅವರು. ಈಗ ಬಂದ್ರಲ್ಲ ಇವರು ನಮ್ಮ ಕಾಕನೇ. ನಮ್ಮ ಅಪ್ಪಾಜಿ ಅಣ್ಣ ತಮ್ಮರು 5 ಜನ ಫ್ರೆಂಡ್ಸ್. ನಮ್ಮ ತಂಗಿಯರು ಎಲ್ರಿಗೂ ಬಂದವರಿಗೆ ಕಂಕಣ ಎಲ್ಲ ಕಟ್ತಾಯಿದ್ರು. ಅಧ್ಯಾಯ ಎಲ್ಲ ಓದೋದು ಮುಗೀತು. ಎಲ್ಲ ಮಂಗಳಾರತಿ ಮಾಡಿ ಈಗ ಸಿದ್ಧಾರೂಢರ ಅವ್ರ ಅವತಾರ ಹೇಗಾಯಿತು ಅಂತ ಎಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ಊರ ಯಜಮಾನ್ರು ಏನಿರ್ತಾರಲ್ವ ಅವರೆಲ್ಲ ಹೇಳ್ತಾರೆ. ಶಿವಾಯ ನಮಃ 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 ಶಿವಾಯ ನಮಃ
ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಮಂಗಳವಾನ ಶ್ರೀ ಗುರು ಶಂಭುಲಿಂಗನ ಪಾದ ಪಂಕಜ ಮಂಗಳವಾನ ಶ್ರೀ ಮಹಾದೇವನಿಗೆ ಸೋಮಂಗೆ ಸುಖಪೂರ್ಣ ದಾಮಂಗೆ ಸಜ್ಜಾಗೆ ರೂಪಂಗೆ ಕಾಮಿತ ಜನ ಕಲ್ಪ ಗೋಲಿಂಗೆ ಶಂಭು ವಿಲಾಮೋದದಿಂದ ವಂದಿಸುವೇನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಸರ್ವ ವಿದ್ಯೆಗಳಿಗೆ ಸರ್ವ ಬುದ್ಧಿಗಳಿಗೆ ಸರ್ವ ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವಾಧಿಪರ ತೋಕೆ ಗಾಳಿ ಕಾರಣವಾದ ಸರ್ವ ಮಂಗಳಿಗೆ ನತನಾದೆ ಗಣವರ ರಣಿಮಾದೆ ಗುಣಮಣಿ ಸಿಂಧುವ ರಣಮುಖನಭಿ ಮಾತ ತಂಗಾರ ಹರಿವಂತೆ ಕೊಡುವಾದ ನಾಗಲಿದಾನೆ ಕೃಪೆ ಅಣು ಮಾತ್ರ ಬೆಡದಿಲ್ಲ ಬೆನೆ ಮಾಡ್ದೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ. ಅವರ ಪತ್ನಿ ಮತ್ತು ಮಕ್ಕಳು ಎಲ್ಲರೂ ಸೇರಿ ಸಿದ್ಧಾರೂಢರ ಕಥಾಮೃತವನ್ನು 7 ದಿನಗಳ ಪರ್ಯಂತ ಪಾರಾಯಣ ಮಾಡಿ ಇವತ್ತು ಮಂಗಲಾಚರಣೆ ನಡೆಸಿಕೊಂಡಿರುತ್ತಾರೆ. ಆ ಮಂಗಲಾಚರಣೆಯ ಕಾರ್ಯಕ್ರಮಕ್ಕೆ ಗುಂಡುತಿಮ್ಮನಕಟ್ಟಿಯ ಸರ್ವ ಸದ್ಭಕ್ತರು ಮತ್ತು ಹಾನಹಳ್ಳಿಯ ಸದ್ಭಕ್ತರು ಮತ್ತು ಬೇರೆ ಊರಿಂದ ಬಂದ ಸದ್ಭಕ್ತರೆಲ್ಲರಿಗೂ ಮೊಟ್ಟ ಮೊದಲನೇಯಾಗಿ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಶ್ರೀ ಗುರು ಸಿದ್ಧಾರೂಢರ ಚರಿತ್ರೆ ಪಾರಾಯಣ ಮಾಡಿ ಮಂಗಲಾಚರಣೆ. ಈ ಮಂಗಲಾಚರಣೆ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇವೆ. ಇದೊಂದು ಸಿದ್ಧಾರೂಢರ ಅವತಾರ ಹೇಗಾಯ್ತಪ್ಪ ಅಂತಂದ್ರ 54ನೇ ಅಧ್ಯಾಯದಾಗ ವಿಷಯ. 54ನೇ ಅಧ್ಯಾಯದಾಗ ಸಿದ್ಧಾರೂಢರು ಕೊನೆಗೆ ಅವರ ಪಟ್ಟ ಶಿಷ್ಯರೆಲ್ಲರೂ ಸೇರಿ ಒಂದು 25 ಮಂದಿ ಹಾಕಾರ. ಆ 25 ಮಂದಿ ಕರ್ಕೊಂಡು ಅವರು ಒಂದು ಬೈಗೆ ಕರ್ಕೊಂಡು ಹೋಗಿ ಅಲ್ಲಿ ಮನೆಯಿಂದ ಎಲ್ಲ ರೊಟ್ಟಿ ಬುತ್ತಿ ಎಲ್ಲ ರೆಡಿ ಮಾಡ್ಕೊಂಡು ಆ 25 ಜನ ಶಿಷ್ಯರ ಕರ್ಕೊಂಡು ಒಂದು ಗುಡ್ಡಕ್ಕೆ ಹೋದ್ರಲ್ಲಿ. ಗುಡ್ಡಕ್ಕೆ ಹೋಗಿ ಅಲ್ಲಿ ಸೇವಾ ಮಾಡಿದರು, ಸಿದ್ಧಾರೂಢರನ್ನು ಕುಂದ್ರಿಸಿದರು, ಎಲ್ಲ ಭಕ್ತಿಯಿಂದ ನಮನ ಮಾಡ್ಕೊಂತ ಅವರು ಶಿವಾಯ ನಮನ ಅಂತ ಪದ ಹೇಳ್ಕೊಂತ ಅಲ್ಲೆಲ್ಲ ದೊಡ್ಡ ವಿಜೃಂಭಣೆ ಮಾಡಿದರು. ಸಿದ್ಧಾರೂಢರಿಗೆ ಒಂದು ದೊಡ್ಡ ಮಾಲೆ ಮಾಡಿದರು. ಅವು ಇವು ಸೊಪ್ಪಿನ ಹೊರತಂದು ಮಾಲೆ ಮಾಡಿ ಆ 25 ಜನ ಶಿಷ್ಯರು ಅವ್ರು ಸೇವಾ ಮಾಡ್ಕೊಂತ ಅಲ್ಲಿ ದೊಡ್ಡಕ್ಕೊಂದು ದೊಡ್ಡ ಇದನ್ನು ನಡೆದ್ಬಿಡ್ತು ಆ ಗುಡ್ದಾಗ ಅವತ್ತು. ಅವಾಗ ಅದನ್ನ ನೋಡಕ್ ಪಾರ್ವತಿ ಪರಮೇಶ್ವರ ಮ್ಯಾಗ ಹತ್ತದಾಗ ಬಂದ್ರು ಅಂತ ಆ ಪುರಾಣದಾಗ ಆ ಪಾರಾಯಣದಾಗ 54ನೇ 54ನೇ ಅಧ್ಯಾಯದಾಗ ಅವ ಪಾರ್ವತಿ ಪರಮೇಶ್ವರ ಪಾರ್ವತಿ ಮ್ಯಾಗ ಹೋಗ್ಬೇಕಾದ್ರೆ ಏನ್ ಹೇಳ್ತಾಳ, ಅಲ್ರಿ ಇಲ್ಲಿ ಭೂಲೋಕದಾಗ ಎಂತ ಕಾರ್ಯಕ್ರಮ ನಡೆಯಕತ್ತೈತಿ, ನಾವು ಸುಮ್ಮನೆ ಈ ದೇವಲೋಕದಾಗ ಇದ್ದಿಂತಾವ ಯಾವ ಕಾಣಲಿಲ್ಲ, ದೇವಾನ ದೇವತೆಗಳೆಲ್ಲ ಪರಮೇಶ್ವರಗ ಕಟ್ಟಿದ್ರು, ಅದನ್ನ ಹೋಗಿ ನೋಡಾಣ ನಡ್ರಿ ಅಂತ ಅಂದ್ಬಿಟ್ಟಿಗೆ ಆತು. ಅವಾಗ ಪರಮೇಶ್ವರ ಹೇಳಕ್ ಶುರು ಮಾಡ್ತಾನೆ,
ದೇವಾನುದೇವತೆಗಳ ವಿಷಯ ಅಲ್ಲಿಂದ ಹೇಳ್ತಾನೆ. ಯಾಕೆ ಆ ದೇವಾನುದೇವತೆಗಳು ಎಲ್ಲರೂ ಸೇರಿ ಪರಮೇಶ್ವರಗ ಮೊದಲು ಏನು ಮಾಡಿರ್ತಾರಪ್ಪ ಅಂತಂದ್ರೆ, ಭೂಲೋಕದಾಗ ಕರ್ಮ ಅನ್ನೋದು ಹೆಚ್ಚಾಗಿಬಿಟ್ಟತಿ, ಧರ್ಮ ಅನ್ನೋದು ಉಳಿದೇ ಇಲ್ಲ. ಅದಕ್ಕೆ ನೀವು ಒಳ್ಳೆಯ ಒಂದು ಅವತಾರ ತಾಳಬೇಕು ಅಂತಂದು ಆ ದೇವಾನುದೇವತೆಗಳು ಭೂಲೋಕದಾಗ ಒಂದು ಅವತಾರ ತಾಳಬೇಕು ಅಂತ ಪರಮೇಶ್ವರ ಹಿಂದೆ ನಡೆದ ಕಥೆ ಹೇಳ್ತಾನಲ್ಲಿ. ಅವಾಗ ಹಿಂಗೆ ಗಂಟು ಬಿದ್ದಾಗ ಪರಮೇಶ್ವರ ಈ ಸಿದ್ಧಾರೂಢರ ಅವತಾರಕ್ಕೆ ಒಪ್ಪಿಗೆಂತಾನೆ. ಅದು ಹೆಂಗೆ ಅವತಾರ ಆತಪ್ಪ ಅಂತಂದ್ರೆ, ಮೊದಲನೇರೆಲ್ಲ ದುಷ್ಟರನ್ನ ಸಂಹಾರ ಮಾಡ್ಕೊಂತ ಶಿಷ್ಟರನ್ನ ಪರಿಪಾಲನೆ ಮಾಡ್ಕೊಂತ ಬಂದಿದ್ರು. ಆ ಅವತಾರ ಮಾಡಂಗಿಲ್ಲ ಈಗ. ಅದು ಹೆಂಗಪ್ಪ ಅಂತಂದ್ರೆ, ಪರಮೇಶ್ವರ ದೇವಾನುದೇವತೆಗಳು ಹೇಳಿದ್ದು, ಈಗ ದುಷ್ಟನ್ನು ಸಂಹಾರ ಮಾಡಂಗಿಲ್ಲ, ಅವರು ಅಷ್ಟನ್ನು ನಮ್ಮ ಸಂಘಕ್ಕೆ ಕರ್ಕೊಂಡು ಏನೇ ಕೆಟ್ಟ ಮಾಡಿದ್ರು ಅವ್ರಿಗೆ ಬುದ್ಧಿವಾದ ಹೇಳಿ ಒಳ್ಳೆಯವ್ರು ಮಾಡಬೇಕು ಅಂತ ಅವತಾರ ನೀ ತಾಳಬೇಕು ಅಂತಂದು ಪರಮೇಶ್ವರಗೆ ಅವ್ರು ಹೇಳಿದಾಗ, ಅವಾಗ ಪರಮೇಶ್ವರನ ಈ ಅವತಾರ ಶಾಂತಿ ದೂತನ ಅವತಾರ ಯಾವಾಗೂ ತಾಳಿಲ್ಲ ಅಂತಾನೆ. ಆದ್ರೂ ಇಲ್ಲ, ಮಾಡಲೇಬೇಕು ಭೂಲೋಕದ ಉದ್ಧಾರಕ್ಕಾಗಿನ, ಮತ್ತು ಅಲ್ಲಿ ಕರ್ಮ ಹೆಚ್ಚಾಗೈತಿ, ಧರ್ಮ ಉಳಿಬೇಕಪ್ಪ ಅಂತಂದ್ರೆ ನೀವು ಅವತಾರ ಮಾಡಬೇಕು ಅಂತ ಅಂದಾಗ, ಅವಾಗ ಅವರು ಈ ಸಿದ್ಧಾರೂಢರ ಅವತಾರದಾಗ ನಮ್ಮ ಭೂಮಿಗೆ ಭೂಲೋಕಕ್ಕೆ ಅವತರಿಸ್ತಾರೆ. ಅವತರಿಸಿ ಬಂದು ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಯಾರಿಗೊಬ್ಬರಿಗೂ ಒಂದು ನೋವು ಕೊಟ್ಟಲ್ಲ, ಎಷ್ಟೇ ಅವ್ರಿಗೆ ನೋವು ಕೊಟ್ಟರೆ ಸದ್ಯಕ್ಕೂ ಅವ್ರ ಆಶೀರ್ವಾದ ಮಾಡ್ಕೊಂತ ಬಂದಾರ. ಆಮೇಲೆ ಅವ್ರು ಕೆಟ್ಟವ್ರು ಅದರಪ್ಪ ಅಂತಂದ್ರೆ ಅವ್ರನ್ನ ಬಿಟ್ಟಿಲ್ಲ, ಅವ್ರ ಮನೆಗೆ ಹೋಗಿ ತಿದ್ದು ಬುದ್ಧಿ ಹೇಳೋದು, ಅವ್ರು ಐದಾರಪ್ಪ ಕೆಟ್ಟರ ಉಳಿತಾರ, ಮತ್ತು ಅವ್ರು ಕೆಟ್ಟರಾಗಿ ಹುಡ್ತಾರ, ಕೆಟ್ಟರಾಗಿ ಸತ್ರ ಅಂತಂದು ಅವ್ರನ್ನೆಲ್ಲ ಬುದ್ಧಿವಾದ ಹೇಳಿ 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 ಇಡೀ ನಮ್ಮ ಭಾರತನ ಸುತ್ತದದ್ದು ಯಾಕಪ್ಪ ಅಂತಂದ್ರೆ, ಅವರು ಈ ಜ್ಞಾನ ಬಿತ್ತಕ್ಕಾಗಿನ ಈ ಕೆಟ್ಟವ್ರು ಏನಿದ್ರಲ್ಲ ಅವ್ರನ್ನ ಕೂಡ್ಸ್ಕೊಳೋದು ಹೊಸ ಮಂದಿನ, ಅವ್ರನ್ನ ಕೂಡ್ಸ್ಕೊಂಡು ಅವ್ರಿಗೆ ಒಳ್ಳೆ ಬುದ್ಧಿವಾದ ಹೇಳಿ 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 ಈ ದಾರಿಗೆ ತರೋರು. ಎಷ್ಟೋ ಜನ ಬಂದ್ಬಿಟ್ರ ಆ ಮಾರ್ಗಕ್ಕೆ. ನಮ್ಮ ಹುಬ್ಬಳ್ಳಿಗೆ ಬಂದ್ಮೇಲೆ ಸ್ವಲ್ಪ ಕಥೆ ಕೊಟ್ಟದಾರ ನೋಡ್ರಿ. ಹುಬ್ಬಳ್ಳಿಗೆ ಬಂದ್ಮೇಲೆ 4 ಜನ ಸೇರಿ ಅವ್ರನ್ನ ಹೊಡಿತಾರೆ. ಹೊಡೆದಾದ ಮೇಲೆ ಕೊನೆಗೆ ಜನ ಬರ್ತಾರಪ್ಪ, ಬಂದು ನಿಮ್ಮನ್ನು ಹೊಡೆದಿಡದಾರು, ಆತ ನಾಳೆ ಬಂದು ಹೊಡಿವಂತ್ರಪ್ಪ, ಹೋಗ್ರಿ ನೀವು ಅಂತ ಕಳಿಸ್ತಾರೆ. ಅವಾಗ ಅವರಿಗೆ ಜ್ಞಾನೋದಯ ಆಗತ್ತೆ. ಆದರೂ ಹಿಂಗೆ ಹೇಳಿದ್ರಲ್ಲ ನಮಗೆ ಈ ಬುದ್ಧಿನ ಅಂತಂದು ಹೇಳಿ ಅವ್ರು ಆ ಕೆಟ್ಟ ಚಳಿ ಬಿಟ್ಟು ಒಳ್ಳೆಯದಾಗಿ ಮತ್ತೆ ಮಠಕ್ಕೆ ಬರ್ತಾರೆ. ಆಮೇಲೆ ಒಂದು ಕೌದಿ ಮಠ ಅಂತ ಇರ್ತದೆ, ಅಲ್ಲಿ ಊಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಭಾರಿ ಹೊಡಿತಾರೆ ಅವ್ರು ಸಿದ್ಧಾರೂಢರನ್ನು. ಆದರೂ ಅವರು ಯಾರಿಗೂ ಒಂದು ಶಾಪ ಕೊಡಲಿಲ್ಲ. ಅವ್ರನ್ನ ಏನಾದರೂ ಮಾಡಿ ಅವ್ರ ಜ್ಞಾನ ಅವರಿಗೆ ಬರ್ಬೇಕಪ್ಪ, ಆ ಥರ ತಿದ್ದಿ ಬುದ್ಧಿ ಹೇಳ್ಕೊಂತ ಬಂದರು. ಅವಾಗ ಅವರು ಕೆಟ್ಟದಾಗಿ ಹುಟ್ಟಾಗ ಕಾರಣ ಇದ್ದಂಗೆ ಆಯ್ತು. ಅಂಥ ಅವತಾರ ಸಿದ್ಧಾರೂಢರು. ಈಗಿನ ಅವತಾರ ಏನೈತಲ್ಲ, ಇದು ಶಾಂತಿ ದೂತನ ಅವತಾರ. ನೋಡು, ಪಟ್ಟದ ಅಯ್ಯನವರು 4 ಲಿಂಗ ಕಳ್ಕೊಂಡಿರ್ತಾರೆ, ಆ ಸಿದ್ಧಾರೂಢರಿಗೆ ನಿಂದೆ ಮಾಡ್ತಾರೆ. ಅವರು ಆ 4 ಲಿಂಗ ಹೋದ ಹೊತ್ನ್ಯಾಗ ಅವರು ಕೊಳ್ಳಾಗ ಇಲ್ದಂಗೆ ಮಾಯ ಮಾಡಿಬಿಟ್ಟ. ಅವ್ರು ಮತ್ತೆ ಹೊಳ್ಳಿ ಬಂದಾಗ ಈ ನಿರ್ಪಾದಪ್ಪನ ಬರ್ತಾರೆ. ಅವರು ಬಂದಾಗ, ಇಲ್ಲ ನೀವು ಗುರು ನಿಂದೆ ಮಾಡಿದಿರಿ, ಹಂಗಾಗಿ ನಿಮ್ಮ ಲಿಂಗಗಳು ಹರಣಾಗಿ ಹೋಗಿದಾವು, ಅವ್ರಿಗೋಗಿ ನೀವು ಭಾರಿ ಕೆಟ್ಟರವರು, ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವ್ರಿಗೆ ತಪ್ಪಾತಂತ ಒಪ್ಪಿಗೆ ನಿಮ್ಮ ಲಿಂಗಗಳು ಸಿಗ್ತಾವಂತ ಹೇಳ್ಬಿಟ್ಟು ಅವ್ರು ಬಂದು ನಮಸ್ಕಾರ ಮಾಡಿ, ನಾವು ಇಲ್ಲಪ್ಪ ಈ ನಿಪಟ ದಂಧೆ ಮಾಡೋದಲ್ಲಪ್ಪ, ಒಳ್ಳೆಯರಪ್ಪ ಅಂತಂದು ಹೇಳಿ ಕಾಲು ಬಿದ್ದು, ಅವಾಗ ತಗೊಳ್ರಪ್ಪ ತಮ್ಮ ನಿಮ್ಮ ಲಿಂಗಗಳು ಯಾರೋ ಒಂದು ಹುಡುಗ ದಾರೆ ಹೋಗ್ಕೊತ್ತು ಸಿಕ್ಕು ಅಂತ ನಮ್ಮ ಕೈ ತಂದು ಕೊಟ್ಟತಿ ಅಂತ ಅವ್ರ ಲಿಂಗಗಳು ಅವಾಗ ಕೊಟ್ಟರು. ಹಾಗೆ ಒಬ್ಬ ತಾಯಿಗೆ ಏನು ಮಾಡ್ತಾರ ನೋಡ್ರಿ, ಆ ಕಥೆಯಾಗ ಕೊಟ್ಟದಾರ ಅಷ್ಟು ಅಧ್ಯಾಯಗಳಾಗ ವಿಷ ಕೊಡ್ತಾರ. ಆ ತಾಯಿಗೆ ಏನೋ ಬಂಗಾರದ ಆಸೆ ತೋರಿಸಿ ವಿಷ ಕೊಟ್ರು ಅವ್ರಿಗೆ ಶಾಪ ಕೊಡಲಿಲ್ಲ. ಬೆಂಕಿ ಇಟ್ಟು ಹೋಗಾರ ತಲೆ ಮೇಲೆ, ಆ ಬೆಂಕಿ ಇಟ್ಟನಿಗೆ ಶಾಪ ಕೊಡಲಿಲ್ಲ. ಅವ್ರನ್ನ ಏನು ಮಾಡಿದ್ರು ಅಂತಂದ್ರೆ ಒಳ್ಳೆ ದಾರಿಗೆ ಥರ ಪ್ರಯತ್ನ ಮಾಡಿದರು. ಆ ದಾರಿಗೆ ಸಿದ್ಧಾರೂಢರ ತತ್ವ ಏನೈತಲ್ಲ, ಅಷ್ಟರು ಅದೇ ತತ್ವದರೆ. ಕರೆ ಹೇಳ್ಬೇಕಂದ್ರೆ ನಮ್ಮ ಚನ್ನಬಸಪ್ಪ ಜಿಲ್ಲೆಗೆ ಬಂತಲ್ಲ, ಚನ್ನಬಸಪ್ಪ ಬಂದ ಮೇಲೆ ಎಷ್ಟೋ ನಮ್ಮೂರಾಗ ಎಷ್ಟೋ ಜನ ಸುಧಾರಣೆ ಆದ್ರೆ. ಕರೆ ಹೇಳ್ಬೇಕು ಅಂದ್ರೆ ಅವ್ರು ಹಾಕಿ ಕೊಟ್ಟ ಪಾಠಗಳು ಇವು ನಾವು ಕಲ್ತಿರೋದು. ಮತ್ತು ಇವನ್ನೆಲ್ಲ ಮಾಡಕ್ಕೆ ಹಚ್ಚಿರೋದು ಪೂರ್ತಿ ಅವ್ರು ಹಾಕಿ ಕೊಟ್ಟ ಪಾಠಗಳು. ಯಾಕೆ ನಾವೇನು ದನ ಕರ ಪಶು ಪಕ್ಷಿಯಾಗಿ ಹುಟ್ಟಿದ್ರೆ ನಮ್ಗೆ ಇದು ಮಾಡಕ್ಕೆ ಬರ್ತದಿಲ್ಲ. ಅವ್ರಂಗ ನಾವು ಮೇವು ತಿಂದು ತಗೊಂಡು ಮಕ್ಕಳು ಹಾಡೋದು ಸಾಯ್ಬೇಕಾಗಿತ್ತು. ಆದ್ರೆ ನಮಗೆ ಈ ಮಾರ್ಗಕ್ಕೆ ಹಚ್ಚಿದಾರಪ್ಪ ಅಂತಂದ್ರೆ, ಮನುಷ್ಯನ ಜನ್ಮ ಬಂದದ್ಕಾಗಿನ ನಮಗೆ ಈ ಮಾರ್ಗ ಸಿಕ್ಕತಿ, ನಮಗೆಲ್ಲ ತಿಳಿತೈತಿ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮೂರಾಗಂತೂ ಭಾಳ ಜನ ಮನೆಗೆ ಪುರಾಣ ಹಚ್ಚಿ ಪಾರಾಯಣ ಮಾಡ್ತಾರೆ, ತಿಂಗಳ ಚತುರ್ದಶಿ ಮಾಡ್ಕೊಂತ ಬರ್ತಾರೆ. ಈ ತತ್ವ ಒಳ್ಳೆ ಮಾರ್ಗ. ಈ ಒಳ್ಳೆ ಮಾರ್ಗನ ನಾವು ನೀವು ಎಲ್ಲರೂ ಸೇರಿ ಇದಕ್ಕಿಂತ ಹೆಚ್ಚಿನ ಮುಂದುವರ್ಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಆ ಶಿವಪ್ಪನವರ ಕುಟುಂಬಕ್ಕೆ ಆ ಸಿದ್ಧಾರೂಢರು ಕೊಟ್ಟು ಕಾಪಾಡಲಿ ಎಂದು ನನ್ನ 4 ಹಿತನುಡಿಗಳನ್ನು ಗುರುಪಾದಕ್ಕೆ ಸಿದ್ಧಾರೂಢರ ಸ್ವಾಮಿಗಳ ಅಷ್ಟೋತ್ತರ ಶತನ
ಸಹಸ್ರನಾಮಾವಳಿ ನಾವು ಇಲ್ಲಿ ಹೇಳಿದಂಗ ಓಂ ನಮಃ ಶಿವಾಯ ಇದು ಹಳೆ ವಿಡಿಯೋ ಫ್ರೆಂಡ್ಸ್. ಇದರಲ್ಲಿ ನಮ್ಮ ಅಜ್ಜ ಇತ್ತು, ಹಾಗಾಗಿ ಅವ್ರ ನೆನಪು ತುಂಬ ಆಗ್ತಾಯಿತ್ತು. ಅವ್ರದ್ದು ಒಂದು ವಿಡಿಯೋ ಇರಲಿ ಎಂದು ಹಾಕಿದೆ. ಪೂಜೆ ಎಲ್ಲ ಮುಗೀತು. ಎಲ್ರಿಗೂ ಪ್ರಸಾದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಲಲ್ಲೇ ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ರು. ನನ್ನ ಮಗಳು ಮಲ್ಕೊಂಡಿದ್ಲು. ಇಲ್ಲಿ ಮನೆಯಲ್ಲಿ ತುಂಬ ಗಲಾಟೆನೂ ಇತ್ತಲ್ವ, ಎಲ್ರಿಗೂ ಬಂದಿದ್ದರು. ಹಾಗಾಗಿ ಮಲ್ಕೊಳಲ್ಲ ಅಂದು ಸುಮ್ಮನೆ ಆ ಕಡೆ ಹೋಗಿ ನಮ್ಮ ದೊಡ್ಡಪ್ಪರ ಮನೆಗೆ ಬಂದೆ. ಇಲ್ಲೆಲ್ಲರೂ ಊಟ ಕೊಡ್ತಾಯಿದ್ರು. ನಮ್ಮ ತಮ್ಮ, ನಮ್ಮ ಅಣ್ಣವರು ಎಲ್ಲರೂ ಊಟ ಕೊಡ್ತಾಯಿದ್ರು. ಇಲ್ಲಿ ಹೊರಗೆ ನಮ್ಮ ದೊಡ್ಡಪ್ಪ ಅವರು ಕೂತ್ಕೊಂಡಿದ್ದಾರೆ. ಆ ಕಡೆ ಮನೆಗೆ ಶಾನು ಹಾಗೆ ನಮ್ಮ ಮನೆಯವರು ಕೂತ್ಕೊಂಡಿದ್ರು. ನಮ್ಮ ಅತ್ತಿಗೆಮ್ಮ ಇದ್ದರು, ಅವರು ನೋಡ್ಕೊತಾ ಇರ್ತಾನೆ ಅಂದರು. ಹಾಗೆ ಅಲ್ಲೇ ಮನೆಗಿಸಿ ಬಂದೆ ನಾನು. ಅವರಿಗೆ ಸ್ವಲ್ಪ ಕ್ಯಾಮ್ರಾ ಅಂದರೆ ನಾಚಿಕೆ, ಅದಕ್ಕೆ ನಾಚ್ಕೊತಾ ಇದ್ರು. ಎಲ್ರದ್ದು ಪ್ರಸಾದ ಆದಮೇಲೆ ನಾವು ಎಲ್ಲರೂ ಕೂತ್ಕೊಂಡು ಎಲ್ಲ ಪ್ರಸಾದ ಮಾಡ್ಕೊಂಡ್ವಿ. ನೆಕ್ಸ್ಟ್ ಫ್ರೆಂಡ್ಸ್, ಬೆಳಿಗ್ಗೆ ನನ್ನ ಮಗನದು ಸ್ಕೂಲ್ನೂ ಇತ್ತು. ಬೇಗನೆ ಬರಬೇಕು ಅಂತ ಅಂದ್ಕೊಂಡು ಬೇಗ ಎದ್ದು, ಅಮಾವಾಸ್ಯೆ ಅಲ್ವ, ಪೂಜೆನೂ ಇತ್ತು. ಬೇಗ ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ಫ್ರೆಂಡ್ಸ್, ಬೆಳಿಗ್ಗೆ ಮತ್ತು ಪೂಜೆ ಎಲ್ಲ ತೆಗೆಯುವಾಗದನ್ನ ಮತ್ತೊಂದು ಅಧ್ಯಾಯ ಎಲ್ಲ ಓದಬೇಕು. ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೌರ ವೈರ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವಾದ ಸಕಲ ಸನ್ಮಾರ್ಗಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮ್ಯ ಸಮಾಪ್ತಿ. ಓಂ ತತ್ಸತ್. ಊರಿಗೆ ಹೋಗೋ ಟೈಮ್ ಆಗ್ತಾಯಿತ್ತು. ಒಂದು ಅಧ್ಯಾಯ ಎಲ್ಲ ಓದಿ ಮುಗಿಸಿ ಹೋಗೋಕ್ಕೆ ರೆಡಿ ಆದ್ವಿ. ಈಗ ಬಂದು ಹೊಂಟರು ಅಂದು ಅವರು ಬೇಜಾರಾಗಿದ್ದರು. ಮತ್ತು ಗಣೇಶನ ಹಬ್ಬಕ್ಕೆ ಬರಬೇಕಲ್ಲ ಅಂದು ಬಂದ್ವಿ ನಾವು. ಈ ಗಣೇಶನ ಟೈಮಲ್ಲಿ ನಮ್ಮೂರ ಕಡೆ ಹಾಲು ಹಾಕ್ತಾರೆ ಫ್ರೆಂಡ್ಸ್. ಅವಾಗ ಬರಬೇಕು ಅಂದು ಹೊರಟಿವಿ. ನನ್ನ ಮಗ ಫಸ್ಟ್ ಗಾಡಿ ಎಲ್ಲ ಇಲ್ಲೇ ಇದ್ದವು.